ನಮಸ್ಕಾರ. ಈ ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯದ ನಡುವಿನ ವ್ಯತ್ಯಾಸವನ್ನ ತಿಳಿಯೋಣ. ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ನ್ಯಾಯಾಲಯಗಳಿವೆ. ಇವುಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಿವಿಲ್ ಕೋರ್ಟ್, ಮತ್ತೊಂದು ಸೆಷನ್ಸ್ ಕೋರ್ಟ್. ಸಿವಿಲ್ ಕೋರ್ಟ್ನ ಕಾರ್ಯ ಹಣ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಿಗೆ ಕಾರ್ಯನಿರ್ವಹಿಸುವುದು. ಸೆಷನ್ಸ್ ಕೋರ್ಟ್ ಕಳ್ಳತನ ಅಥವಾ ಗಂಭೀರ ಕ್ರಿಮಿನಲ್ ಪ್ರಕರಣಗಳಿಗಾಗಿ ಕಾರ್ಯನಿರ್ವಹಿಸುತ್ತದೆ. ಹೈಕೋರ್ಟ್ ಪ್ರತಿ ರಾಜ್ಯಕ್ಕೆ ಅಥವಾ ಕೆಲವು ರಾಜ್ಯಗಳು ಸೇರಿ ಒಂದು ಹೈಕೋರ್ಟ್ ಹೊಂದಿರ್ತವೆ. ಪ್ರಸ್ತುತ ಭಾರತದಲ್ಲಿ 25 ಹೈಕೋರ್ಟ್ಗಳಿವೆ. ಅಲ್ಲಿ ಪ್ರಕರಣಗಳನ್ನ ತರಬಹುದು. ಜಿಲ್ಲಾ ನ್ಯಾಯಾಲಯದ ತೀರ್ಪಿನಿಂದ ನಿಮಗೆ ತೃಪ್ತಿ ಇಲ್ಲದಿದ್ರೆ ನೀವು ಇಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ನಿಮ್ಮ ಯಾವುದೇ ಮೂಲಭೂತ ಹಕ್ಕು ಅಥವಾ ಕಾನೂನುಬದ್ಧ ಹಕ್ಕು ಉಲ್ಲಂಘನೆ ಆಗಿದ್ರೆ, ಉದಾಹರಣೆಗೆ ವಾರೆಂಟ್ ಇಲ್ಲದೆ ಪೊಲೀಸರು ನಿಮ್ಮನ್ನ ಬಂಧಿಸಿದ್ರೆ, ನೀವು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗದೆ ನೇರವಾಗಿ ಹೈಕೋರ್ಟ್ಗೆ ಮನವಿ ಮಾಡಬಹುದು. ಸುಪ್ರೀಂ ಕೋರ್ಟ್ ಇದು ಭಾರತದ ಅತ್ಯುನ್ನತ ನ್ಯಾಯಾಲಯ ಮತ್ತು ಇಡೀ ಭಾರತದಲ್ಲಿ ಒಂದೇ ಇದೆ, ದೆಹಲಿಯಲ್ಲಿದೆ. ಸುಪ್ರೀಂ ಕೋರ್ಟ್ನ ಅಧಿಕಾರಗಳು ಇದು ಹೈಕೋರ್ಟ್ನ ತೀರ್ಪುಗಳನ್ನ ಪರಿಶೀಲಿಸಬಹುದು. ಇದು ಕೆಲವು ಪ್ರಮುಖ ಪ್ರಕರಣಗಳನ್ನ ಮಾತ್ರ ವಿಚಾರಣೆ ಮಾಡುತ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳು. ಸುಪ್ರೀಂ ಕೋರ್ಟ್ ರಾಜ್ಯಗಳ ನಡುವಿನ ವಿವಾದಗಳು ಮತ್ತು ಸಂವಿಧಾನಿಕ ವ್ಯಾಖ್ಯಾನದ ಅಗತ್ಯವಿರುವ ಪ್ರಕರಣಗಳನ್ನ ನಿರ್ವಹಿಸುತ್ತದೆ. ಯಾವುದೇ ಕಾನೂನು ಪ್ರಶ್ನೆಗಳ ಕುರಿತು, ಉದಾಹರಣೆಗೆ ಏಕರೂಪ ನಾಗರಿಕ ಸಂಹಿತೆ ಅಧ್ಯಕ್ಷರಿಗೆ ಸಲಹೆ ಮಾಹಿತಿ ಬೇಕಿದ್ರೆ ಅವರು ಕೇವಲ ಸುಪ್ರೀಂ ಕೋರ್ಟ್ ನಿಂದ ಮಾತ್ರ ಕೇಳ್ತಾರೆ.